ನಮಸ್ತೆ. ಟುಡೇ ಸ್ಪೆಷಲ್ ಕುಂದಾಪುರ ಚಿಕನ್ ಸುಕ್ಕ ವಿತ್ ನೀರ್ ದೋಸಾ. ನಾನ್ ವೆಜ್ ಪ್ರಿಯರ ಒನ್ ಆಫ್ ದ ಫೇವ್ರೆಟ್ ಕಾಂಬಿನೇಷನ್ ಫುಡ್ ಇನ್ ಚಿಕನ್ ರೆಸಿಪಿ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಫಸ್ಟ್ ನಾವು ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಬೇಕಂತ ನೋಡೋಣ. 1 kg ಚಿಕನ್, ಬೇವಿನ ಸೊಪ್ಪು 2 ಎಳೆ, 1 ಆನಿಯನ್, 1 ಬೆಳ್ಳುಳ್ಳಿ, 1 ಸ್ಪೂನ್ ಗಸಗಸೆ, 1/4 ಸ್ಪೂನ್ ಜೀರಿಗೆ, 1/4 ಸ್ಪೂನ್ ಮೆಂತೆ, 1 ಸ್ಪೂನ್ ಕಾಳುಮೆಣಸು, 1.5 ಸ್ಪೂನ್ ಕೊತ್ತಂಬರಿ, 1 ಇಂಚ್ ಶುಂಠಿ, 2 ಏಲಕ್ಕಿ, 1 ಮರಾಠಿ ಮೊಗ್ಗು, 1 ಇಂಚ್ ಚಕ್ಕೆ, 2 ಸ್ಟಾರ್ ಹೂ, 3 ಪಲಾವ್ ಎಲೆ, 12-15 ಒಣಮೆಣಸು, 1 ಸ್ಪೂನ್ ಅರಿಶಿನ, 5-6 ಸ್ಪೂನ್ ಕೊಕೊನಟ್ ಆಯಿಲ್, 4 ಹಸಿಮೆಣಸು, 4 ನೀರುಳ್ಳಿ, 1 ಟೊಮೆಟೊ, 1 ಕಪ್ ತೆಂಗಿನಕಾಯಿ ತುರಿ. ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ. ಮೊದಲು ಪಾನ್ಗೆ 2 ಸ್ಪೂನ್ ತೆಂಗಿನೆಣ್ಣೆನ ಹಾಕ್ತಾ ಇದ್ದೇನೆ. ಪಲಾವ್ ಎಲೆ, ಚಕ್ಕೆ, ಸ್ಟಾರ್ ಹೂ, ಯಾಲಕ್ಕಿ, ಮರಾಠಿ ಮೊಗ್ಗು, ಜೀರಿಗೆ, ಕಾಳುಮೆಣಸು, ಮೆಂತೆ, ಕೊತ್ತಂಬರಿ ಎಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಫ್ರೈ ಮಾಡಿ. ಇವಾಗ ಇದಕ್ಕೆ 10-12 ಒಣಮೆಣಸನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. ಲೈಟ್ ಬ್ರೌನ್ ಆದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿಡಿ. ಇವಾಗ ಇದೇ ಪ್ಯಾನ್ಗೆ 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೇನೆ. 1 ನೀರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ, ಬೇವಿನ ಸೊಪ್ಪು ಎಲ್ಲವನ್ನು ಹಾಕಿ ಫ್ರೈ ಮಾಡಿ. ನೀರುಳ್ಳಿ ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. 1 ಇಂಚು ಶುಂಠಿ, ಗಸಗಸೆ ಎರಡನ್ನು ಹಾಕಿ ಫ್ರೈ ಮಾಡಿ. ಇದನ್ನು ಇನ್ನೊಂದು ಪ್ಲೇಟ್ಗೆ ಹಾಕಿ ತೆಗೆದಿಡಿ. ಇದೇ ಪಾನ್ಗೆ ನಾನು ಇವಾಗ ಕಾಯಿ ತುರಿನ ಹುರಿದಿಟ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಳಿ. ಇವಾಗ ಬಾಣಲೆಗೆ 3-4 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂಥ 4 ನೀರುಳ್ಳಿಯನ್ನು ಹಾಕಿ ನೀರುಳ್ಳಿ ಸರಿಯಾಗಿ ಬ್ರೌನ್ ಆಗೋ ತನಕ ಎಣ್ಣೆಯಲ್ಲೇ ಫ್ರೈ ಮಾಡಿ. ಇವಾಗ ಇದಕ್ಕೆ 4 ಹಸಿಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಜಾಸ್ತಿ ಬೇಕಾದರೆ ಖಾರ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಂಥ 1 ಟೊಮೆಟೊ ಹಣ್ಣನ್ನು ಕೂಡ ಆ್ಯಡ್ ಮಾಡ್ತಿದ್ದೇನೆ. 1 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಸರಿಯಾಗಿ ಮಿಕ್ಸ್ ಮಾಡಿ. ಕ್ಲೀನಾಗಿ ಮಾಡಿಟ್ಟಂಥ ಚಿಕನನ್ನು ಹಾಕ್ತಾ ಇದ್ದೇನೆ. ನಾನಿಲ್ಲಿ 1 kg ಚಿಕನನ್ನು ಯೂಸ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ 5-10 ನಿಮಿಷ ಬಿಡಿ. ಇವಾಗ ಹುರಿದಿಟ್ಟಂಥ ಮಸಾಲವನ್ನು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳಿ. 10-15 ನಿಮಿಷ ಆಗಿದೆ. ಚಿಕನ್ ಕೂಡ ಬೆಂದಿದೆ. ಬೆಂದ ಚಿಕನ್ಗೆ ಮಸಾಲೆನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ. ಪುನಃ 5-10 ನಿಮಿಷ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಹುರಿದಿಟ್ಟಂಥ ಕಾಯಿ ತುರಿಯನ್ನು ನಾನು ಇವಾಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ಮಸಾಲದಲ್ಲಿ ಎಣ್ಣೆ ಅಂಶ ಬಿಟ್ಟಿದೆ. ಇವಾಗ ಸಣ್ಣದಾಗಿ ಮಾಡಿದಂತಹ ತೆಂಗಿನಕಾಯಿ ತುರಿಯನ್ನು ಕೂಡ ಆ್ಯಡ್ ಮಾಡಿ. ಸರಿಯಾಗಿ ಮಿಕ್ಸ್ ಮಾಡಿ. ಉಪ್ಪು ಕಮ್ಮಿ ಅನಿಸಿದರೆ ಇಲ್ಲಿ ನೀವು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಪುನಃ 5 ನಿಮಿಷ ಲೋ ಫ್ಲೇಮಲ್ಲೇ ಮುಚ್ಚಿಟ್ಬಿಡಿ.
ನಾನು ಇವಾಗ ಚಿಕನ್ ಸುಕ್ಕಕ್ಕೆ ಕರೆಕ್ಟ್ ಕಾಂಬಿನೇಷನ್ ಆದಂತಹ ನೀರು ದೋಸೆನ ಮಾಡ್ತಾ ಇದ್ದೇನೆ. ನೀವು ಬೇಕಾದರೆ ಟ್ರೈ ಮಾಡಿ. ಕುಂದಾಪುರ ಸ್ಪೆಷಲ್ ಚಿಕನ್ ಸುಕ್ಕ ವಿತ್ ನೀರು ದೋಸೆ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿಯ ರೆಸಿಪಿಗಳಿಗಾಗಿ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.